ಇನ್ನು ಧರ್ಮಸ್ಥಳ ಕೇಸ್ನಲ್ಲಿ ದಿನಕ್ಕೊಂದು ತಿರುವುಗಳು ಸಿಗ್ತಾ ಇವೆ. ಈ ಮಧ್ಯೆ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಸ್ಫೋಟಕ ಆರೋಪ ಮಾಡಿದ್ದಾರೆ. ಷಡ್ಯಂತ್ರದ ಹಿಂದಿನ ಮಾಸ್ಟರ್ ಮೈಂಡ್ ತಮಿಳುನಾಡಿನ ಸಂಸದ ಸಸಿಕಾಂತ್ ಸೆಂಥಿಲ್ ಅಂತ ಹೇಳಿದ್ದಾರೆ. ಇದು ಶೋಧ ಕೇಸ್ಗೆ ಮತ್ತೊಂದು ಟ್ವಿಸ್ಟ್ ಕೊಟ್ಟಿದೆ. ಧರ್ಮಸ್ಥಳ ಕೇಸ್ ರೂವಾರಿ ಸಂಸದ ಸಸಿಕಾಂತ್ ಸೆಂಥಿಲ್, ಬೆಂಗಳೂರಿನಲ್ಲಿ ಶಾಸಕ ಜನಾರ್ದನ ರೆಡ್ಡಿ ಸ್ಫೋಟಕ ಆರೋಪ. ಧರ್ಮಸ್ಥಳ ಎಸ್ಐಟಿ ಶೋಧ ಕಾರ್ಯಾಚರಣೆ ಪ್ರಕರಣ ದಿನಕ್ಕೊಂದು ತಿರುವು ಪಡೆಯುತ್ತಲೇ ಇದೆ. ಪ್ರಕರಣದ ಒಳಹೊಕ್ಕಂತೆ ಹಲವಾರು ಮಜಲುಗಳು ತೆರೆದುಕೊಳ್ತಿವೆ. ಒಂದ್ ಕಡೆ ಮಾಸ್ಕ್ ಮ್ಯಾನ್ ವಿಚಾರಣೆ ನಡೀತಿದ್ರೆ, ಇತ್ತ ಇದೇ ವಿಚಾರ ರಾಜಕೀಯ ವಾಗ್ಯುದ್ಧಕ್ಕೂ ಕಾರಣವಾಗಿದೆ. ಬೆಂಗಳೂರಿನಲ್ಲಿ ಟಿವಿ9ಗೆ ಶಾಸಕ ಜನಾರ್ದನ ರೆಡ್ಡಿ ಸ್ಫೋಟಕ ಆರೋಪ ಮಾಡಿದ್ದು, ಇದಕ್ಕೆಲ್ಲ ತಮಿಳುನಾಡು ಸಂಸದ ಸಸಿಕಾಂತ್ ಸೆಂಥಿಲ್ ಮಾಸ್ಟರ್ ಪ್ಲಾನ್ ರೂಪಿಸಿದ್ದಾರೆ ಅಂತ ಹೇಳಿದ್ದಾರೆ. ಮುಸುಕುಧಾರಿ ಕೂಡ ತಮಿಳುನಾಡು ಮೂಲದವನಾಗಿದ್ದು ಧರ್ಮಸ್ಥಳದ ಹೆಸರು ಹಾಳು ಮಾಡೋದಕ್ಕೆ ಹುನ್ನಾರ ಮಾಡಿದ್ದಾರೆ. ಹೀಗಾಗಿ ಸಿಬಿಐ ಎನ್ಐಎ ತನಿಖೆ ಆಗಲೇಬೇಕು ಅಂತ ಆಗ್ರಹಿಸಿದ್ದಾರೆ. ಸಸಿಕಾಂತ್ ಸೆಂಥಿಲ್ ಅನ್ನೋಂಥ ಒಂದು ವಿಚಾರದಲ್ಲಿ ನನಗಂತೂ ಒಂದು ಸ್ಪಷ್ಟತೆ ಬಂದಿದೆ. ನಮ್ಮ ಎಮೋಷನ್ಸ್ ಸೆಂಟಿಮೆಂಟ್ಸ್ಗೆ ಬೆಲೆ ಕೊಡದೇನೆ ಈ ರೀತಿ ಕೇವಲ ರಾಜಕೀಯಕ್ಕೋಸ್ಕರ ಇವತ್ತು ಎಡಪಂಥೀಯ ಮನೋಭಾವನೆ ಇರುವಂಥ ಇಂಥ ಒಂದು ದುಷ್ಟ ಶಕ್ತಿಗಳೆಲ್ಲರೂ ಕೂಡ ಸೇರಿ ಇವತ್ತೇನು ಈ ಹುನ್ನಾರ ಮಾಡಿದ್ದಾರೆ, ಇದನ್ನು ಇಲ್ಲಿಗೆ ಕೊನೆಗಾಣಿಸಬೇಕು. ಅಂದರೆ ಇದು ಟೋಟಲ್ ಇವತ್ತು ಕೆಲವೊಂದು ಯೂಟ್ಯೂಬರ್ಸ್, ಈ ಮುಸುಕುದಾರಿ ಇವ್ರ ಹಿಂದೆ ಖಂಡಿತವಾಗ್ಲೂ ಕೂಡ ತಮಿಳ್ನಾಡಿಂದನೇ ಅವನು ಬಂದು ಈ ರೀತಿ ಹೇಳಿಕೆ ಕೊಟ್ಟಿರುವಂಥದ್ದು. ಇದನ್ನು ನಾನು ಚಾಲೆಂಜಿಂಗಾಗಿ ಹೇಳ್ತಾ ಇದ್ದೀನಿ. ಇದರಲ್ಲಿ ಯಾವುದೇ ಒಂದು ಅನುಮಾನ ಬೇಕಾಗಿಲ್ಲ. ಇವತ್ತು ಈ ವಿಷಯದಲ್ಲಿ CBI ಮತ್ತು NIA ಆ ಮಟ್ಟದ ಎಂಕ್ವೈರಿ ಆದರೆ ಮಾತ್ರ ಇವತ್ತು ಈ ಸತ್ಯಗಳೆಲ್ಲ ಕೂಡ ಹೊರಗಡೆ ಬರುತ್ತೆ. ನಾನು ಖಂಡಿತವಾಗ್ಲೂ ಕೂಡ ಹೈಕೋರ್ಟು ಸುಪ್ರೀಂ ಕೋರ್ಟ್ ಮಟ್ಟಕ್ಕಾದರೂ ಕೂಡ ಮೆಟಲನ್ನೇ ಇರೋದ್ರ ಮೂಲಕ ಇವತ್ತು ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಮೂಲಕ ಆದರೂ ಕೂಡ ಇನ್ವೆಸ್ಟಿಗೇಷನ್ನ ಕೇಳುವಂಥ ಒಂದು ಇದಕ್ಕೆ ನಾನು ಮುಂದಾಗ್ತಿದ್ದೆ. ಇನ್ನು ಈ ಆರೋಪಕ್ಕೆ ಬಿಜೆಪಿ ನಾಯಕರು ಧ್ವನಿಗೂಡಿಸಿದ್ದಾರೆ. ಷಡ್ಯಂತ್ರ ಹೊರಬರಬೇಕೆಂದು ಹೇಳಿದ್ದಾರೆ. ಹಲವರು ಈ ರೀತಿಯ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕೆಂದರೆ ತಮಿಳುನಾಡಿನ ಕಾಂಗ್ರೆಸ್ ಸನಾತನ ಧರ್ಮವನ್ನು ಎರಾಡಿಕೇಟ್ ಮಾಡ್ತೀವಿ ಅನ್ನೋರ ಜೊತೆಗಿದೆ. ಸನಾತನ ಧರ್ಮವನ್ನು ಡೆಂಗ್ಯೂ ಮಲೇರಿಯಾಕ್ಕೆ ಹೋಲಿಸಿದವರ ಜೊತೆಗೆ ಮೈತ್ರಿ ಮಾಡ್ಕೊಂಡಿದ್ದಾರೆ. ಆ ಕಾಯಿಲೆ ಇವರಿಗೆ ಹೊಂಟಿರ್ಬೋದು. ಷಡ್ಯಂತ್ರ ಇರಲೇಬೇಕಲ್ಲ. ಆ ಷಡ್ಯಂತ್ರದ ವ್ಯಾಪ್ತಿ ರಾಜ್ಯದ ಗಡಿಯನ್ನು ದಾಟಿರ್ಬೋದು, ದೇಶದ ಗಡಿಯನ್ನು ದಾಟಿರ್ಬೋದು. ಸರ್ಕಾರದೊಂದು ಭಾಗವಾಗಿ ಅವರೇ ಹೇಳಿದ್ದಾರೆ, ಇದರ ಹಿಂದೆ ಅನೇಕ ಷಡ್ಯಂತ್ರಗಳಿದೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಖಂಡಿತ ಉಪಮುಖ್ಯಮಂತ್ರಿಗಳಿಗೂ ಇದರ ಗಮನಕ್ಕೆ ಇರೋದ್ರಿಂದ ವರದಿ ಬರಬೇಕಾದ್ರೆ ಇದರ ಎಲ್ಲವೂ ಸಹ ಬೆಳಕಿಗೆ ಬರ್ತದೆ ಅನ್ನುವಂಥದ್ದು ನನ್ನ ಭಾವನೆ. ನಾನು ಈ ರೀತಿಯ ಯಾವುದೇ ಮಾಹಿತಿಗಳನ್ನು ಊಹಾಪೋಹಗಳನ್ನು ನಾನು ಹೇಳಲಿಕ್ಕೆ ತಯಾರಿಲ್ಲ. ಏನು ಸರ್ಕಾರದ ಉಪಮುಖ್ಯಮಂತ್ರಿಗಳು ಹೇಳಿರ್ತಕ್ಕಂಥದ್ದು ವರದಿಯಲ್ಲಿ ಇದನ್ನು ಸಮಗ್ರವಾಗಿ ತನಿಖೆ, ಇದರೆಲ್ಲರ ತನಿಖೆ ಮಾಡಿ ರಾಜ್ಯದ ಮುಂದಿಡತಕ್ಕಂಥ ಕೆಲಸವನ್ನು ಉಪಮುಖ್ಯಮಂತ್ರಿಗಳು ಮಾಡ್ತಾರೆ ಅನ್ನುವಂಥ ಭಾವನೆ ಇದೆ. ನೋಡಿ, ಈ ಮಾಹಿತಿ ಒಂದು ನ್ಯೂಸ್ ಪೇಪರಲ್ಲಿ ಬಂದಿದೆ. ಒಬ್ಬ IAS ಆಫೀಸರು, ಹಿಂದೆ DC ಆಗಿದ್ದವರು, ಮತ್ತು ಈಗ MP ಆಗಿದ್ದಾರೆ. ಅವರ ಕೈವಾಡ ಇದೆ ಅನ್ನೋದನ್ನು ಹೇಳಿದ್ದಾರೆ. ಮತ್ತು ಕೆಲವು ಪೇಪರ್ಗಳಲ್ಲಿ ಸಹ ಬಂದಿದೆ. ಅದರ ತನಿಖೆ ಸಹ ಆಗಬೇಕಾಗಿದೆ. ಅದರ ತನಿಖೆ ಸಹ ಮಾಡಬೇಕು. ಈ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತನಾಡಿದ್ದು, ಮಾಸ್ಕ್ ಮ್ಯಾನ್ ಅಸ್ಥಿಪಂಜರಕ್ಕಾಗಿ ಹುಡುಕೋ ತರ ಜನಾರ್ದನ ರೆಡ್ಡಿ ಸಂಶೋಧನೆ ನಡೆಸ್ತಿರಬಹುದು ಅಂತ ಹೇಳಿದ್ದಾರೆ. ಮೋಸ್ಟ್ಲಿ ಜನಾರ್ದನ್ ರೆಡ್ಡಿ ಅವರು ಬಹಳಷ್ಟು ಅದ್ರ ಬಗ್ಗೆ ಈಗ ಅದೇನು ಅನಾಮಿಕ ಇದನ್ನ ಮಾಡ್ತಾ ಇದ್ದಾನಲ್ಲ, ಅವ್ರು ಮುಸುಕದಾರಿ ಏನು ಅಗಸ್ತಾ ಇದ್ದಾನಲ್ಲ, ನಾವು ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಆ ಭಾಷೆ ಇದನ್ನ ಮಾಡ್ತಾರೆ. ಸೊ ಆ ರೀತಿ ಏನಾದರೂ ಜನಾರ್ದನ್ ರೆಡ್ಡಿ ಅವರು ಕೂಡ ಆ ರೀತಿ ಏನಾದರೂ ಸಂಶೋಧನೆ ಮಾಡ್ತಾ ಇರಬೇಕಂತ ಅನ್ಸುತ್ತೆ. ರಾಜಕೀಯ ವಾಗ್ಯುದ್ಧ ಏನೇ ಇದ್ರೂ ಧರ್ಮಸ್ಥಳ ಶೋಧ ಪ್ರಕರಣದ ಹಿಂದೆ ಅವರಿದ್ದಾರೆ ಇವರಿದ್ದಾರೆ ಎಂಬ ಸುದ್ದಿಗಳು ದಿನಕ್ಕೊಂದರಂತೆ ಹೊರಬರ್ತಿವೆ. ತನಿಖೆ ಬಳಿಕವಷ್ಟೇ ಸತ್ಯಾಸತ್ಯತೆ ಹೊರಬರಬೇಕಿದೆ. ಬ್ಯೂರೋ ರಿಪೋರ್ಟ್, TV9.